ಗಿಲ್ಲಿ ಅಂತ ಬಂದಾಗ ನೀವು ಮನೆಯಲ್ಲಿದ್ದ ಗಿಲ್ಲಿಯ ಬಗ್ಗೆ ನಿಮ್ಮ ಅಭಿಪ್ರಾಯ, ಹೊರಗಡೆ ಬಂದಾದ ನಂತರ ಏನಾದರೂ ಬದಲಾವಣೆ ಆಗಿದೆಯಾ? ಹೊರಗಡೆ ನೋಡಾದ್ಮೇಲೆ ನನಗೇನು ಬದಲಾವಣೆ ಆಗಿಲ್ಲ. ನನಗೆ ಮನೇಲಿ ಇದ್ದಾಗ್ಲೂ ಗಿಲ್ಲಿ ಅಂದರೆ ಒಬ್ಬ ಎಂಟರ್ಟೈನರ್, ತುಂಬ ಆ್ಯಕ್ಟಿವ್ ಆಗಂತೂ ಇರ್ತಾನೆ ಮಾತಲ್ಲಿ. ಅವ್ನು ಏನು ಮಾಡ್ತಾನೆ ಅಂದರೆ ಯಾರು ಒಬ್ಬರನ್ನ ಹಿಡ್ಕೋತಾನೆ, ಅವ್ರನ್ನ ಕಾಮಿಡಿ ಮಾಡಿ ಮಾಡಿ ಅವ್ರು ಟ್ರಿಗರ್ ಆದಾಗ ಅದೇ ಒಂದು ಕಂಟೆಂಟ್ ಆಗುತ್ತೆ ಅಂತ ಅವನಿಗೆ ಗೊತ್ತು. ಮತ್ತು ಯಾವುದಾದ್ರೂ ಒಂದು ತಪ್ಪುಗಳಾದಾಗ ಆ ತಪ್ಪದಲ್ಲಿ ಅವನು ಮಧ್ಯೆ ಹೋಗ್ತಾನೆ, ನಿಂತ್ಕೊಳ್ಬೇಕು, ಸ್ಟ್ಯಾಂಡ್ ತೊಗೊಂಡ್ಬಿಟ್ರೆ ಇಲ್ಲ ನಾನು ಒಳ್ಳೆಯವನಾಗ್ತೀನಿ ಅಂದರೆ ಗೊತ್ತು ಅವನಿಗೆ. ಆಟ ತುಂಬ ಚೆನ್ನಾಗಿ ಗೊತ್ತು, ತುಂಬ ಸ್ಮಾರ್ಟ್ ಇದ್ದಾನೆ ಅವನು. ಸೊ ಹಾಗಿತ್ತು. ಮತ್ತು ಕಾಮಿಡಿಗಳನ್ನು ಮಿತಿ ಮೀರ್ ಮಾಡಿ ನಾನು ಎಷ್ಟೋ ಸಲ ಅವನಿಗೆ ಅತಿರೇಕ ಅಂತ ಕೊಟ್ಟಿದ್ದೀನಿ, ದಂಡಪಿಂಡ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ಮನೇಲಿ ಇಡೀ ಮನೆಯೇ ಕೊಟ್ಟಿದ್ದಾರೆ ಬಿಡಿ, ಅವನೇನು ಕೆಲಸ ಮಾಡಲ್ಲ ಅಂತ. ಅಲ್ಲಿದ್ದಾಗಲೂ ನಾವು ನಕ್ಕಿದ್ದೀವಿ ಕೆಲವೊಂದು ಅವನ ಕಾಮಿಡಿಗೆ. ಮಿತಿ ಮೀರಿದಾಗ ಅಥವಾ ವೃದ್ಧರು ಅಂತ ಹೇಳೋದು ಏನೇನೋ ಮಾಡಿ ಇದು ಮಾಡ್ತಿದ್ದ ಅವನು. ಅವಾಗೆಲ್ಲ ಬೇಜಾರಾಗಿದೆ. ಬಟ್ ನಾನು ಮತ್ತೆ ಸ್ವಲ್ಪ ಹೊತ್ತು ಅವನೇ ಹೇಳಿದ್ದಾನೆ, ಗಿಲ್ಲಿ 10 ನಿಮಿಷಕ್ಕೆ ಆದರೆ ಇವಳು ಮತ್ತೆ ಬಂದು ಮಾತಾಡಿಸ್ತಾಳೆ. ಆ ಟೈಮಿಗೆ ಇರಿಟೇಟ್ ಆದರೂ ಮತ್ತೆ ಹೋಗಿ ಮಾತಾಡಿಸ್ತಾ ಇದ್ವಿ. ನಾನು ಹೋಗ್ತಾ ಬರ್ತಾ ಕಾಫಿ ಪುಡಿಕಳಿ ಹಂಗೆ ಹಿಂಗೆ ಅಂತಿದ್ದ. ಅದು ಒಂದ್ಸಲ ಚಂದ. ಅವ್ನ ಸ್ಟ್ರಾಟರ್ಜಿನೇ ಅದು, ಟ್ರಿಗರ್ ಮಾಡಿ ಮಾಡಿ ನಮ್ಮನ್ನು ಕೆಟ್ಟರ್ ಮಾಡೋದು. ಅವ್ನು 10 ಸಲ ಹೇಳಿರೋ ಜನ ಕೇಳಿಸಿರಲ್ಲ. ಒಂದ್ಸಲ ಹೇಳಿದಾನೆ ಅದಕ್ಕೆ ಇವ್ರು ಅಫೆಂಡ್ ಆಗಿದ್ದಾರೆ ಅಂತ ಅನ್ಕೋತಾರೆ. 10 ಸಲ ಹೋಗ್ತಾ ಸುಮ್ಮನೆ ಅಂತೂ ಯಾರನ್ನೂ ಕೂರಕ್ಕೆ ಬಿಡ್ತಾ ಇರಲಿಲ್ಲ. ಅಲ್ಲೊಂದು ಜಗಳ ಆಗಿ ಶಾಂತಿ ಆದರೆ ಅವನಿಗೆ ಶಾಂತಿ ಬೇಡವಾಗ ಹೋಗಿ ಕೆದ್ಕೋದೆಲ್ಲ ಮಾಡ್ತಾನೆ ಅವನು. ಸೊ ಅದು ಅವನ ಆಟ. ಅದನ್ನು ನಾನು ಅಪ್ರಿಷಿಯೇಟ್, ಅವನ ಆಟದ ರೀತಿ ಇರ್ಬೋದು ಅಂತ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅದ್ರ ಆಚೆಗೆ ಅಂದರೆ ಇದು ಬಿಗ್ ಬಾಸ್ ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಎಲ್ಲೂ ಗಿಲ್ಲಿ ಅವನ ಒಂದು ಅವನ ಕೋಪನೂ ಕಂಡ್ರು ಯಾರಾದರೂ ಎದುರುಗಡೆ ಅವರು ಫುಲ್ ಜೋರಾದರೆ ಬಾರಣ ಕುತ್ಕ ಬಾರಣ ಅಂತ ಅವನು ಅಲ್ಲೇ ಸೈಲೆಂಟ್ ಮಾಡಿಬಿಡ್ತಾನೆ. ಅದು ಬಿಟ್ಟರೆ ಅವನು ಡಲ್ ಆಗಿರೋದಾಗಲಿ ಅಥವಾ ಪಾಪ ಅನ್ಸೋದಾಗಲಿ, ಅಥವಾ ಅವನು ಮನೆಯಿಂದ ನಮಗೆಲ್ಲ ಊಟ ಬಂದಾಗ ನಮ್ಗೆ ಬೇರೆದೇ ಒಂದು ಫೀಲ್ ಆಗುತ್ತೆ, ಬಟ್ಟೆ ಬಂದಾಗ ಬೇರೆ ಒಂದು ಯಾವ ಬದಲಾವಣೆನೂ ನಾನು ನೋಡಿಲ್ಲ. ಬರೀ ಓನ್ಲಿ ಕಾಮಿಡಿ, ಎಲ್ಲರನ್ನೂ ಕಾಲೆಳಿಯೋಣ, ಕಾಮಿಡಿ ಮಾಡೋಣ, ಹಂಗೆ ಆ್ಯಕ್ಟಿವ್ ಆಗಂತೂ ಮನೇನ ಇಡ್ತಾ ಇದ್ದ. ಸೊ ಮನೆ ಒಳಗಡೆ ಇದ್ದಾಗ ಯಾವ ಭಾವನೆ ಇತ್ತೋ ಈಗಲೂ ನನಗೆ ಅದೇ ಭಾವನೆ ಇದೆ. ಚೇಂಜ್ ಅಂತ ಅವ್ನ ಫ್ಯಾನ್ ಫಾಲೋವಿಂಗ್ ನೋಡ್ಬಿಟ್ಟು ನಾನು ಯಾಕೆ ಚೇಂಜ್ ಆಗೋಣ, ನನಗೇನು ಅನಿಸುತ್ತೋ ಅದೇ. ಅದು ನನಗೆ ಒಳಗಡೆ ಇರುವಾಗಲೂ ಗೊತ್ತಿತ್ತು. ಯೂಟ್ಯೂಬಿಂದ ಶುರುವಾದಾಗ್ಲೇ ಗಿಲ್ಲಿಗೊಂದು ಹೆಸರಿದೆ ಅಂತ. ಅವ್ರಿಗಿರೋ ಹೆಸರು ಮೇಲಂತೂ ನಾವು ಅಲ್ಲಿ ಆಟ ಆಡೋಕ್ಕಾಗಲ್ಲ. ಈಗಲೂ ನನಗೆ ಸೇಮ್ ಭಾವನೆನೇ ಇದೆ, ಯಾವುದೇನೂ ಚೇಂಜ್ ಆಗಿಲ್ಲ.